ಅವರು ಯೂಶ್ವಲ್ ಪೂಜಾ ಶುರು ಮಾಡಿದರು. ಪೂಜಾ ಮಾಡಿದ ಸಾಣೆಕಲ್ಲೇನಿತ್ತು, ಸಾಣೆಕಲ್ಲನ್ನು ತೊಗೊಂಡು ಕೆಳಗಿಟ್ಕೊಂಡ್ರಿ. ಸ್ವಲ್ಪ ಗೋಡೆಗಿಟ್ಟು ತೊಗೊಂಡು ಇಲ್ಲಿ ಇಟ್ಕೊಂಡ್ರಿ. 10 ನಿಮಿಷವರೆಗೆ ಆ ಸಾಣೆಕ ತಿರುಗಿ ಚಕ್ರದಂಗೆ ತಿರುಗಿ ಈ ಲಕ್ಷ್ಮೀ ದೇವಿಯ ರೂಪ ಧಾರಣ ಮಾಡಿದರು. ಸಾಣೆಕಲ್ಲಿನಲ್ಲಿ ಒಡಮೂಡಿದ ಕಲ್ಲೂರು ಮಹಾಲಕ್ಷ್ಮಿ. ಈ ಕ್ಷೇತ್ರಕ್ಕೆ ಕರ್ನಾಟಕದ 2ನೇ ಕೊಲ್ಲಾಪುರ ಎಂದೇ ಪ್ರಸಿದ್ಧಿ. ಇಲ್ಲಿ ಕಾಯಿ ಕಟ್ಟಿದರೆ ಸಾಕು, ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಬನ್ನಿ ಸ್ನೇಹಿತರೆ, ಕಲ್ಲೂರು ಮಹಾಲಕ್ಷ್ಮಿ ಮಹಿಮೆ. ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಪವಾಡ ಸದೃಶ್ಯ ಪುಣ್ಯಕ್ಷೇತ್ರಗಳಿವೆ. ಆದರೆ ಭಕ್ತರ ಅಚಲ ಭಕ್ತಿಗೆ ಒಲಿದು ಸಾಕ್ಷಾತ್ ಕೊಲ್ಲಾಪುರದ ಮಹಾಲಕ್ಷ್ಮಿಯೇ ಕರ್ನಾಟಕದ ಒಂದು ಸಣ್ಣ ಹಳ್ಳಿಗೆ ಬಂದು ನೆಲೆಸಿದ ಕತೆ ನಿಮ್ಗೆ ಗೊತ್ತಾ? ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿಯೇ ಒಂದು ಪುಟ್ಟ ಗ್ರಾಮ ಕಲ್ಲೂರು ಗ್ರಾಮದಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸಿದ್ದಾಳೆ ಸ್ನೇಹಿತರೆ. ಕಲ್ಲೂರು ಮಹಾಲಕ್ಷ್ಮಿ ಕ್ಷೇತ್ರವನ್ನು 2ನೇ ಕೊಲ್ಲಾಪುರ ಎಂದೇ ಕರೆಯುತ್ತಾರೆ. ಇಲ್ಲಿ ದೇವಿಯ ಮೂರ್ತಿಯನ್ನು ಯಾರೂ ಕೆತ್ತಿದ್ದಲ್ಲ ಸ್ನೇಹಿತರೆ, ಬದಲಿಗೆ ದಿನವೂ ಗಂಧ ತೆಯ್ಯುವ ಸಾಣೆಕಲ್ಲಿನಲ್ಲಿ ದೇವಿಯ ಸ್ವಯಂಭೂವಾಗಿ ಮೂಡಿ ಬಂದಿದ್ದಾಳೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಲಕ್ಷ್ಮಿಯ ಪಕ್ಕದಲ್ಲಿ ಜಮೀನಿನಲ್ಲಿ ಸಿಕ್ಕ ವೆಂಕಟೇಶ್ವರ ಸ್ವಾಮಿಯು ಬಂದು ನೆಲೆಸಿದ್ದಾನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಕಲ್ಲೂರು ಕ್ಷೇತ್ರದ ಸಂಪೂರ್ಣ ಇತಿಹಾಸ, ಇಲ್ಲಿ ನಡೆದಿರುವ ಪವಾಡಗಳು ಮತ್ತು ಅಲ್ಲಿಗೆ ಹೇಗೆ ತಲುಪಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸ್ನೇಹಿತರೆ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಈ ಕತೆ ಶುರುವಾಗೋದು ಸುಮಾರು 300ರಿಂದ 400 ವರ್ಷಗಳ ಹಿಂದೆ. ಬಿಜಾಪುರದ ಆದಿಲ್ ಶಾಹಿಗಳ ಆಳ್ವಿಕೆಯ ಕಾಲದಲ್ಲಿ ಕಲ್ಲೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀಕಾಂತಾಚಾರ್ಯ ಎಂಬ ಪರಮ ಭಕ್ತರೊಬ್ಬರು ವಾಸವಾಗಿದ್ದರು. ಅವರು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮ ಆರಾಧಕರಾಗಿದ್ದರು. ಅವರ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆದರೂ ಮೊದಲು ಕೊಲ್ಲಾಪುರಕ್ಕೆ ಹೋಗಿ ದೇವಿಯ ದರ್ಶನ ಪಡೆದು ಬರುವುದು ಅವರ ಕುಟುಂಬದ ಪದ್ಧತಿಯಾಗಿತ್ತು. ಆದರೆ ಲಕ್ಷ್ಮೀಕಾಂತಾಚಾರ್ಯರಿಗೆ ಸುಮಾರು 85ರಿಂದ 88 ವರ್ಷ ವಯಸ್ಸಾದ ಕಾರಣ, ವೃದ್ಧಾಪ್ಯ ಮತ್ತು ಆರೋಗ್ಯದ ಕಾರಣದಿಂದ ಅಷ್ಟು ದೂರ ಕೊಲ್ಲಾಪುರಕ್ಕೆ ಪ್ರಯಾಣ ಮಾಡೋದು ಅಸಾಧ್ಯವಾಯಿತು ಸ್ನೇಹಿತರೆ. ಇಲ್ಲಿ ತಮ್ಮ ಇಳಿ ವಯಸ್ಸಿನಲ್ಲಿ ದೇವಿಯ ದರ್ಶನ ಪಡೆಯಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ತೀವ್ರವಾಗಿ ನೊಂದ್ಕೊಳ್ತಾರೆ. ಆಗ ದೇವಿಯೇ ಒಂದು ಪವಾಡ ಮಾಡ್ತಾಳೆ ಸ್ನೇಹಿತರೆ. ಒಂದು ರಾತ್ರಿ ಆಚಾರ್ಯರ ಸ್ವಪ್ನದಲ್ಲಿ ಬಂದು ಮಹಾಲಕ್ಷ್ಮಿ ಹೇಳ್ತಾಳೆ, ಎಲೆ ಭಕ್ತನೇ, ನೀನು ಅಷ್ಟು ದೂರ ಕೊಲ್ಲಾಪುರಕ್ಕೆ ಬರುವ ಅಗತ್ಯವಿಲ್ಲ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಾನೇ ನಿನ್ನಲ್ಲಿಗೆ ಬಂದು ನೆಲೆಸುತ್ತೇನೆ. ನೀನು ದಿನವೂ ಪೂಜೆಗೆ ಗಂಧ ತೆಯ್ಯುವ ಸಾಣೆಕಲ್ಲಿನಲ್ಲಿ ನಾನು ಪ್ರಕಟವಾಗುತ್ತೇನೆ ಎಂದು ಅಭಯ ನೀಡ್ತಾಳೆ ಕೊಲ್ಲಾಪುರದ ಮಹಾಲಕ್ಷ್ಮಿ. ಮಾರನೆಯ ದಿನ ನವರಾತ್ರಿಯ ಶುಭ ಸಮಯ. ಆಚಾರ್ಯರು ಎಂದಿನಂತೆ ದೇವರ ಪೂಜೆಗೆ ಗಂಧದ ಕೊರಡನ್ನು ಸಾಣೆಕಲ್ಲಿನ ಮೇಲೆ ತೆಯ್ಯಲು ಶುರು ಮಾಡಿದರು. ಆಗ ಆ ಕಲ್ಲಿನ ಮೇಲಿದ್ದ ಒರಟುತನ ಕ್ರಮೇಣವಾಗಿ ಮಾಯವಾಗಿ ಅಲ್ಲಿ ಜಗನ್ಮಾತೆ ಮಹಾಲಕ್ಷ್ಮಿಯ ನಗುಮುಗದ ಸುಂದರ ಆಕೃತಿ ಮೂಡಲಾರಂಭಿಸಿತು. ಇದನ್ನು ನೋಡಿ ಆಚಾರ್ಯರ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಸಾಕ್ಷಾತ್ ದೇವಿಯೇ ಸಾಣೆಕಲ್ಲಿನಲ್ಲಿ ಒಡಮೂಡಿದ್ದನ್ನು ಕಂಡು ಅದನ್ನು ತಮ್ಮ ಮನೆಯಲ್ಲೇ ಪ್ರತಿಷ್ಠಾಪಿಸಿ ದಿನವೂ ಪೂಜಿಸಲು ಆರಂಭಿಸಿದರು. ಅಂದಿನಿಂದ ಈ ಕಲ್ಲೂರು ಕ್ಷೇತ್ರ ಕರಿವೀರಪುರ ಅಥವಾ ದ್ವಿತೀಯ ಕೊಲ್ಲಾಪುರ ಎಂದೇ ಪ್ರಖ್ಯಾತವಾಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಮತ್ತೊಂದು ರೋಚಕ ಇತಿಹಾಸವಿದೆ. ದೇವಿ ನೆಲೆಸಿದ ಕೆಲವು ದಿನಗಳಲ್ಲೇ ಕಲ್ಲೂರು ಗ್ರಾಮದ ರೈತರೊಬ್ಬರ ತಮ್ಮ ಜಮೀನಿನಲ್ಲಿ ನೇಗಿಲು ಹೊಡೆಯುವಾಗ ನೇಗಿಲು ಭೂಮಿಯೊಳಗೆ ಸಿಲುಕಿಕೊಳ್ಳುತ್ತೆ ಸ್ನೇಹಿತರೆ. ಅಗೆದು ನೋಡಿದಾಗ ಶ್ರೀದೇವಿ ಮತ್ತು ಭೂದೇವಿ ಸಮೇತನಾದ ಲಕ್ಷ್ಮೀಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಷ್ಣಶಿಲೆಯ ಭವ್ಯ ಮೂರ್ತಿ ಪತ್ತೆಯಾಗುತ್ತೆ ಸ್ನೇಹಿತರೆ. ಆ ರೈತ ಆ ಮೂರ್ತಿಯನ್ನು ತಂದು ಲಕ್ಷ್ಮೀಕಾಂತಾಚಾರ್ಯರಿಗೆ ಒಪ್ಪಿಸುತ್ತಾನೆ. ಪತ್ನಿ ಲಕ್ಷ್ಮಿ ನೆಲೆಸಿದ ಜಾಗಕ್ಕೆ ಪತಿ ಶ್ರೀನಿವಾಸನೂ ಬಂದನಲ್ಲ ಎಂದು ಆಚಾರ್ಯರು ಆ ಮೂರ್ತಿಯನ್ನು ಮಹಾಲಕ್ಷ್ಮಿಯ ಪಕ್ಕದಲ್ಲೇ ಪ್ರತಿಷ್ಠಾಪಿಸ್ತಾರೆ ಸ್ನೇಹಿತರೆ. ಹೀಗೆ ಒಂದೇ ಗರ್ಭಗುಡಿಯಲ್ಲಿ ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಇಬ್ಬರು ಒಟ್ಟಿಗೆ ನೆಲೆಸಿರುವ ಅಪರೂಪದ ಕ್ಷೇತ್ರ ಇದಾಗಿದೆ ಸ್ನೇಹಿತರೆ. ಇನ್ನು ದೇವಾಲಯದಲ್ಲಿ ತೀರ್ಥ ಇಡುವ ಕಲ್ಲಿನ ಚಪ್ಪಡಿಯ ಮೇಲೆ ಕಾಲಕ್ರಮೇಣ ಆಂಜನೇಯನ ಸ್ವಾಮಿ ಆಕೃತಿ ಮೂಡಿಬರುತ್ತೆ ಸ್ನೇಹಿತರೆ. ಆ ಮೂರ್ತಿಯನ್ನು ಗರ್ಭಗುಡಿಯ ಎದುರು
ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿದೆ ಸ್ನೇಹಿತರೆ. ನಮ್ಮ ಮನೇಲಿ ಒಂದು ಮದುವೆ ಪ್ರಸಂಗ ಬಂತು. ಆ ಟೈಮ್ನಲ್ಲಿ ನಮ್ಮ ತಾತವ್ರಿಗೆ ಲಕ್ಷ್ಮೀಕಾಂತಾಚಾರ್ಯ ಅಂತ, ಅವರಿಗೆ 85-90 ವಯಸ್ಸಿನವರು ಆಗಿದ್ದಾಗ ಅವರು ಹೆಲ್ತ್ ಪರ್ಮಿಟ್ ಮಾಡ್ತಾ ಇದ್ದಿಲ್ಲ. ಬಟ್ ಹೋಗ್ಬೇಕಂತ ಲವಲವಿಕೆ. ಅವರು ಇಷ್ಟು ವರ್ಷದಿಂದ ಹೋಗಿದವ್ರು ಕೊಲ್ಲಾಪುರಕ್ಕೆ ಬಿಡಬಾರ್ದಂತ ಹೋಗ್ಬೇಕಂತ ಆದ ಕೆಲವು ಕಾರಣಗಳಿಂದ ಅವ್ರಿಗೆ ಆಗ್ತಾ ಇದ್ದಿಲ್ಲ. ತಾಯಿನ ಬೇಡ್ಕೊಂಡು, ತಾಯಿ ಈ ರೀತಿ ನಂದು ಇದೆ ಕ್ಷಮಿಸ್ಬೇಕಂತ ಹೇಳಿ ಬೇಡ್ಕೊಂಡು ಮಲ್ಕೊಂಡ್ಬಿಟ್ರು. ಬೆಳಗಿನ ಜಾವ ಅದೇ ಕೊಲ್ಲಾಪುರ ಮಹಾಲಕ್ಷ್ಮಿ ಬಂದು ನಮ್ಮ ತಾತವ್ರ ಕರ್ಸ್ಕೊಂಡು ಹೇಳ್ತಾಳೆ, ಇನ್ಮೇಲೆ ನೀವು ನನ್ನ ಹತ್ರ ಬರೋದು ಬೇಡಪ್ಪ, ನೀವು ಎಲ್ಲಿದ್ದೀರಿ ನಾ ಅಲ್ಲಿ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಯಲ್ಲಿದ್ದ ಸಾಣೆಕಲ್ಲ ಮೇಲೆ ನಾನು ಕಂಗೊಳಿಸ್ತೀನಿ. ಸೊ ನಮ್ಮ ತಾತವ್ರು ಏನೋ ಅನ್ಕೊಂಡು ಬೆಳಗ್ಗೆ ಎದ್ದು ಅವರು ಯೂಶ್ವಲ್ ಪೂಜಾ ಶುರು ಮಾಡಿದರು. ಪೂಜಾ ಮಾಡಿದ ಸಾಣೆಕಲ್ಲೇನಿತ್ತು, ಸಾಣೆಕಲ್ಲನ್ನು ತೊಗೊಂಡು ಕೆಳಗಿಟ್ಕೊಂಡ್ರು. ಸ್ವಲ್ಪ ಗೋಡೆಗಿಟ್ಟು ತೊಗೊಂಡು ಇಲ್ಲಿ ಇಟ್ಕೊಂಡ್ರೆ 10 ನಿಮಿಷವರೆಗೆ ಆ ಸಾಣೆಕ ತಿರುಗಿ ಚಕ್ರದಂಗೆ ತಿರುಗಿ ಈ ಲಕ್ಷ್ಮೀ ದೇವಿಯ ರೂಪ ಧಾರಣ ಮಾಡಿದ. ಸೊ ನಮ್ಮ ತಾತವ್ರಿಗೆ ಭಾಳ ಇದಾಯಿತು, ಲಕ್ಷ್ಮೀ ದೇವಿ ನಮ್ಮನೆಗೆ ಬಂದಳು ಅಂತ ಹೇಳಿ ಇಲ್ಲೇ ಸ್ಥಾಪನೆ ಮಾಡಿದ್ದು ಅವರು. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಸ್ನೇಹಿತರೆ, ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರುವ ಭಕ್ತರು ಒಂದು ವಿಶೇಷ ಹರಕೆಯನ್ನು ಹೊರುತ್ತಾರೆ. ಅದನ್ನು ಕಾಯಿ ಕಟ್ಟುವುದು ಎನ್ನಲಾಗುತ್ತದೆ. ಭಕ್ತರು ತಮ್ಮ ಮದುವೆ, ಸಂತಾನ ಭಾಗ್ಯ, ಉದ್ಯೋಗ ಅಥವಾ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸುವಂತೆ ಬೇಡಿಕೊಂಡು ದೇವಸ್ಥಾನದಲ್ಲಿ 2 ತೆಂಗಿನಕಾಯಿಗಳನ್ನು ಒಟ್ಟಿಗೆ ಕಟ್ಟಿ ಹರಕೆ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಇಲ್ಲಿ ಕಾಯಿ ಕಟ್ಟಿದ ಭಕ್ತರ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತದೆ ಎಂಬ ಭಕ್ತರ ಬಲವಾದ ನಂಬಿಕೆ. ಮನೋಕಾಮನೆಗಳು ಪೂರ್ಣಗೊಂಡ ನಂತರ ಭಕ್ತರು ಮರಳಿ ಕ್ಷೇತ್ರಕ್ಕೆ ಬಂದು ಆ ಕಾಯಿಯನ್ನು ಬಿಚ್ಚಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ. ದಸರಾ, ನವರಾತ್ರಿ ಮತ್ತು ದೀಪಾವಳಿ ಹಬ್ಬಗಳ ಸಮಯದಲ್ಲಿ ಇಲ್ಲಿ ಅತ್ಯಂತ ವೈಭವವಾದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಸಮಯದಲ್ಲಿ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಗುಜರಾತ್ನಿಂದಲೂ ಸಾವಿರಾರು ಭಕ್ತರು ಇಲ್ಲಿ ದರ್ಶನಕ್ಕೆ ಬರ್ತಾರೆ ಸ್ನೇಹಿತರೆ. ಇಂತಹ ಅದ್ಭುತ ಪವಾಡವನ್ನು ಸೃಷ್ಟಿಸುವ ಮಹಾಲಕ್ಷ್ಮಿ ದೇವಸ್ಥಾನ ಇರೋದಾದರೂ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ ಸ್ನೇಹಿತರೆ? ಹಾಗಾದರೆ ಇದು ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಇದೆ ಸ್ನೇಹಿತರೆ. ಮೊದಲಿಗೆ ಮಾನ್ವಿ ತಾಲೂಕಿಗೆ ಸೇರಿತ್ತು, ಈಗ ಸಿರುವಾರ ತಾಲೂಕಿಗೆ ಸೇರಿದೆ ಸ್ನೇಹಿತರೆ. ರಾಯಚೂರು ನಗರದಿಂದ ಕೇವಲ 20-25 ಕಿಲೋಮೀಟರ್ ದೂರದಲ್ಲಿ ಮಾನ್ವಿಗೆ ಹೋಗುವ ರಸ್ತೆಯಲ್ಲಿ ಕಲ್ಲೂರು ಗ್ರಾಮವನ್ನು ನೀವು ತಲುಪಬಹುದು ಸ್ನೇಹಿತರೆ. ಅನೇಕ ಸಾರಿಗೆ ಸೌಲಭ್ಯಗಳು ಕೂಡ ರಾಯಚೂರಿನಿಂದ ಕೂಡ ಇದೆ ಸ್ನೇಹಿತರೆ, ಮಾನ್ವಿಯಿಂದ ಕೂಡ ಇದೆ. ದೇವಸ್ಥಾನ ಬೆಳಗ್ಗೆ 8 ಗಂಟೆಯಿಂದ 9ರವರೆಗೆ ಸಾರ್ವಜನಿಕ ದರ್ಶನಕ್ಕೆ ಮುಕ್ತವಾಗಿರುತ್ತೆ ಸ್ನೇಹಿತರೆ. ಕಲ್ಲೂರು ಒಂದು ಸಣ್ಣ ಹಳ್ಳಿಯಾಗಿರೋದ್ರಿಂದ ಅಲ್ಲಿ ತಂಗಲು ಯಾವುದೇ ಹೋಟೆಲ್ ವ್ಯವಸ್ಥೆ ಇರುವುದಿಲ್ಲ. ವಸತಿಗಾಗಿ ನೀವು ರಾಯಚೂರು ನಗರವನ್ನೇ ಅವಲಂಬಿಸಬೇಕಾಗುತ್ತೆ ಸ್ನೇಹಿತರೆ. ಭಕ್ತಿಗೆ ಒಲಿದು ಸಾಣೆಕಲ್ಲಿನಲ್ಲಿ ಮೂಡಿಬಂದ ಕಲ್ಲೂರು ಮಹಾಲಕ್ಷ್ಮಿಯ ಇತಿಹಾಸ ಮತ್ತು ಪವಾಡಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಎಂದಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನಿಸಿಕೆ ಈ ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯ ಬಳಗಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಜೈ ಮಹಾಲಕ್ಷ್ಮಿ, ಜೈ ಕರ್ನಾಟಕ.